ಚಿಕ್ಕಬಳ್ಳಾಪುರ ನಂದಿ ಗ್ರಾಮದ ಪ್ರಸಿದ್ಧ ಭೋಗನಂದೇಶ್ವರ ದೇವಸ್ಥಾನದಲ್ಲಿ ಹುಣ್ಣಿಮೆ ಪ್ರಯುಕ್ತ ತಿರುವಣ್ಣಾಮಲೈ ಅರುಣಾಚಲೇಶ್ವರ ಮಾದರಿಯಲ್ಲಿ ಶ್ರೀ ಯೋಗಾನಂದೇಶ್ವರ ಭೋಗನಂದೇಶ್ವರ ಗಿರಿ ಪ್ರದಕ್ಷಿಣೆ ಭಕ್ತಿಭಾವದಿಂದ ಜರುಗಿತು. ಬೆಳಗ್ಗೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡರು. ಸಾವಿರಾರು ಭಕ್ತರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಂಸದ ಸುಧಾಕರ್ ಅವರ ತಂದೆ ಕೇಶವರೆಡ್ಡಿ ಮಾತನಾಡಿ, ಅರುಣಾಚಲೇಶ್ವರ ಮಾದರಿಯ ಗಿರಿ ಪ್ರದಕ್ಷಿಣೆಗೆ ದಿನೇ ದಿನೇ ಉತ್ತಮ ಸ್ಪಂದನೆ ದೊರೆಯುತ್ತಿದ್ದು ಪ್ರತಿ ತಿಂಗಳು ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ನೈತಿಕ ಮೌಲ್ಯಗಳನ್ನು ಬಲಪಡಿಸುತ್ತವೆ ಎಂದರು. ಭೋಗನಂದೇಶ್ವರ ದೇವರು ಎಲ್ಲರಿಗೂ ಸುಖ ಶಾಂತಿ ನೀಡಲಿ ಎಂದು ಆಶಿಸಿದರು. ಸುಧಾಕರ್ ಅವರ ಧರ್ಮಪತ್ನಿ ಪ್ರೀತಿ ಸುಧಾಕರ್ ಮಾತನಾಡಿ, ಇಂದಿನ ಯುವ ಸಮುದಾಯ ದೈವ ಕಾರ್ಯಗಳಿಂದ ದೂರವಾಗುತ್ತಿರುವ ಹಿನ್ನೆಲೆ ಪೋಷಕರು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಮಕ್ಕಳಲ್ಲಿ ದೈವ ಭಕ್ತಿ ಬೆಳೆಸಬಹುದು ಎಂದರು. ದೈವ ಭಕ್ತಿ ಮನುಷ್ಯನ ಜೀವನದಲ್ಲಿ ಶಾಂತಿ ಮತ್ತು ಸದ್ಗುಣಗಳನ್ನು ಬೆಳೆಸುತ್ತದೆ ಎಂದು ತಿಳಿಸಿದರು. ಆಮೇಲೆ ದೇವಸ್ಥಾನದಲ್ಲಿ ಭಕ್ತಿ ಇರ್ತಕ್ಕಂಥವ್ರು ನಂದಿಯ ದೇವಸ್ಥಾನಕ್ಕೆ ಪ್ರತಿಯೊಬ್ರು ಬಂದಿದ್ದೀರಾ. ಈ ಹಿಂದೆ 2-3 ತಿಂಗಳ ಹಿಂದೆ ಲಾಟ್ ಆಗಿ ಒಂದು 10,000 ಜನ ಸೇರಿದ್ರು. ಈ ಸಲ ಒಂದು 2,000 ಜನ ಮೇಲಿರ್ತಾರೆ ಅಂತ ಅನ್ಕೊಂಡಿದೀನಿ. ಇದು ಯಾವ್ದಪ್ಪ ಅದು ಅರುಣಾಚಲಂ ಅಲ್ಲಿ ಇಲ್ಲಿ ನಡೀತಾ ಇತ್ತಂತೆ. ಅದನ್ನ ನಮ್ಮ ಡಾಕ್ಟ್ರು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮೊದಲನೇ ಸಲ ಆಗಿದೆ, ಇದು 2ನೇ ಸಲ. ಅದೇನೋ ಅಮಾವಾಸ್ಯೆಗಳು ಪುಣ್ಯ ಬರ್ತಾ ಇತ್ತಂತೆ, ಅದಕ್ಕೋಸ್ಕರ ಮಾಡ್ಲಿಲ್ಲ. ಈ ಸಲ ಮಾಡ್ತಾ ಇದ್ದಾರೆ. ಒಳ್ಳೆ ಚೆನ್ನಾಗಿ ಎಲ್ಲರೂ ಬಂದಿದ್ದಾರೆ. ಲೀಡ್ಸ್ ಎಲ್ಲ ಬಂದಿದ್ದಾರೆ, ಜನರು ಬರ್ತಾರೆ. ತಾಲೂಕು ಒಳ್ಳೇದಾಗ್ಲಿ, ಜನಕ್ಕೆ ಒಳ್ಳೇದಾಗ್ಲಿ. ಇದು ಮಾಡೋದ್ರಿಂದ ಏನ್ ಸಿಗುತ್ತೆ ಸರ್? ಏನ್ ಸಿಗ್ತದೆ? ಭಕ್ತಿ ಸಿಗ್ತದೆ. ಒಳ್ಳೆ ಬೆಳೆಗಳು ಆಗ್ತೈತೆ, ರೈತರಿಗೂ ಅನುಕೂಲ ಆಗ್ತೈತೆ. ಮಳೆ ಬರ್ಲಿ, ಕೆರೆಗಳೆಲ್ಲ ತುಂಬಲಿ, ಅದಕ್ಕೋಸ್ಕರ ಸಂತೋಷವಾಗಿರ್ಲಿ ವರ್ಷ ಎಲ್ಲಾನು. ಅದೇನ್ರಿ ಪೂರ್ತಿ ಚೆನ್ನಾಗಿರ್ಬೇಕು, ಜನ ಚೆನ್ನಾಗಿರ್ಬೇಕು. ಜನ ಚೆನ್ನಾಗಿರೋ ದೇವ್ರು ಚೆನ್ನಾಗಿರೋದು. ದೇವಸ್ಥಾನಕ್ಕೆ ಹೋಗಿ ಏನೆಲ್ಲ ಬೇಡ್ಕೊಂಡ್ರಿ? ನಾನೇ ಏನು ಬೇಡ್ಕೊಳ್ಳಲ್ಲ. ನಾನು ದೇವ್ರು ಒಳ್ಳೇದ್ ಮಾಡ್ಲಿ ಅಷ್ಟೇ ಅನ್ನೋದು. ನಾನು ಸ್ವಾಮಿ ದೇವ್ರು ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ನನಗೂ ಒಳ್ಳೇದ್ ಮಾಡ್ಲಿ ಅಂತೀನಿ. ನೀವು ಇವತ್ತು ಹೋಗ್ತಾ ಇದ್ದೀರಿ? ಇದು ಅರುಣಾಚಲ ದರ್ಶನಕ್ಕೋಸ್ಕರ ಇದು ಜನರೆಲ್ಲ ಇದು ತಿರುವಣ್ಣಾಮಲೈ ತಮಿಳುನಾಡು ಕಡೆ ಹೋಗಿದ್ವು. ಆದ್ರೆ ನಮ್ಮ ನಂದಿ ಗ್ರಾಮದಲ್ಲೇ ಅರುಣಾಚಲ ದೇವರು ಇರೋದ್ರಿಂದ ಇದೊಂದ್ 3 ತಿಂಗಳ ಹಿಂದೆನೆ ಇದು ಶುರು ಮಾಡಿದ್ರು. 2ನೇ ಬಾರಿ ಗ್ರಹಣ ಇದ್ದಿದ್ರಿಂದ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಹಂಗಾಗಿ ಇದು 3ನೇ ತಿಂಗಳು, ಆದ್ರೆ 2ನೇ ಬಾರಿ ಮಾಡ್ತಾ ಇದ್ವಿ. ಅವ್ರು ಸೆಷನ್ಸ್ ಇರೋ ಕಾರಣ ಬರ್ದೇ ನಾನ್ ಬಂದಿದ್ದೆ. ನೀವು ಇದನ್ನ ಮಾಡೋತ್ತೆ ನಿಮ್ಗೆ ಏನೆಲ್ಲ ಬೇಡ್ಕೊಂಡ್ರಿ? ದೇವ್ರ ದರ್ಶನ ಕೂಡ ಅದೇ ಇಲ್ಲಿ ಬಂದಿದ್ರಿಂದ ನನ್ಗೆ ಬಹಳ ಸಂತೋಷ ಆಗ್ತಾ ಇದೆ. ನನ್ಗೂ ಮನ್ಸಿದೆ ಮಾಡೋದಕ್ಕೆ. ಆಮೇಲೆ ಇಲ್ಲಿ ನಾನು ಪಂಚಗಿರಿ ದರ್ಶನ ಆಗತ್ತೆ ಅಂತ ಕೇಳ್ಪಟ್ಟೆ. ಅದು ಕೈಲಾಸನೇ ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದನ್ನ ಕೇಳಿ ಇನ್ನೂ ತುಂಬಾ ಖುಷಿಯಾಗಿ, ಜನ ಎಲ್ಲ ಬಂದಿರೋದೆಲ್ಲ ನೋಡಿ ಇನ್ನೂ ಖುಷಿಯಾಗಿ ಒಳ್ಳೇದಾಗತ್ತೆ. ಚಿಕ್ಕಬಳ್ಳಾಪುರ ಎಲ್ಲ ಒಳ್ಳೇದಾಗಲಿ ಅಂತ ಇತ್ತೀಚೆಗೆ ದಿನಗಳಲ್ಲಿ ಮಾಡೋ ಕಾರ್ಯಕ್ರಮ ಖಂಡಿತವಾಗ್ಲೂ ಇದೆಲ್ಲ ಈ ತರ ಕೆಲ್ಸಗಳನ್ನ ಆದಷ್ಟು ಹೆಚ್ಚಾಗಿ ಮಾಡ್ಬೇಕು. ಯಾಕಂದ್ರೆ ಈಗಿರೋ ಮಕ್ಕಳಲ್ಲಿ ಈ ಗ್ಯಾಡ್ಜೆಟ್ಸ್ ಅನ್ನೋದು ಯಾವ ರೀತಿ ಅವ್ರನ್ನ ಚೇಂಜಸ್ ಮಾಡಿದೆ ಅಂತ ಅಂದ್ರೆ, ಭಕ್ತಿ ಕಡೆ ಅವ್ರ ಮನಸ್ಸೇ ಇಲ್ಲ. ಸ್ಪಿರಿಚುವಲ್ ಕಡೆ ಅವ್ರಿಗೆ ಯಾವುದೇ ಆದ ಒಂದು ದಾರಿ ಇದೇನೆ ಗೊತ್ತಿಲ್ಲ ಅವ್ರಿಗೆ. ಹಾಗಾಗಿ ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ನಾವು ದೊಡ್ಡವರು ಮಾಡಿ ಅವರು ನೋಡಿ ಅದನ್ನ ಫಾಲೋ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸುಧಾಕರ್ ಅವರು ಇದೊಂದು ಕಾರ್ಯಕ್ರಮ ಮಾಡೋದ್ರಿಂದ ಸೊ ಈ ಭಾಗದ ಜನ ಅಕ್ಸೆಪ್ಟ್ ಮಾಡಿದಾರ ಅಥವಾ ಜನ ಸಹಕಾರ ಕೊಡ್ತಾ ಇದಾರ? ಖಂಡಿತ ಕೊಡ್ತಾ ಇದಾರೆ. ಯಾಕಂದ್ರೆ ನಾನು ಬಂದು ನೋಟಾಗಿಂದ ಜನರು ಅವ್ರ ಪಾಡಿದವರು ಸ್ವಇಚ್ಛೆಯಿಂದ ಬರ್ತಾ ಇದಾರೆ. ಎಲ್ಲರಿಗೂ ಹುಮ್ಮನ್ಸ್ ಇದೆ ಪ್ರದಕ್ಷಿಣೆ ಮಾಡೋದ್ರಲ್ಲಿ. ಹಂಗಾಗಿ ಎಲ್ಲರಿಗೂ ಖುಷಿ ಇದೆ. ಇದು ಹೋದ್ ಸರಿನೇ 10,000ಕ್ಕಿಂತ ಹೆಚ್ಚು ಜನ ಸೇರಿದ್ರು ಅಂತ ಕೇಳಿದ್ದೆ. ಈ ಬಾರಿ ನೋಡೋಣ ಅದೇ ರೀತಿ ಸೇರ್ತಾರೆ ಅಂತ. ನೀವು ಇವತ್ತು ಮೊದಲನೇ ಬಾರಿ ಭಾಗಿಯಾಗಿದ್ದೀರಾ?